ಚುನಾವಣಾ ರಣಕಣ ರಂಗೇರ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಈ ಬಾರಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದಿನಾಂಕ ಪ್ರಕಟಗೊಂಡ್ರೂ ಕೂಡ ಮಂಡ್ಯ ಟಿಕೆಟ್ ಸಂಘರ್ಷ ಮುಗಿತಾ ಇಲ್ಲ. ನಿನ್ನೆ HDK, ಇವತ್ತು ಸುಮಲತಾ ಅವರು ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಯತ್ತ ತೆರಳಿದ್ದಾರೆ ಸಂಸದೆ ಸುಮಲತಾ. ಮಧ್ಯಾಹ್ನ 2:30 ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಸಂಜೆ ಬಿಜೆಪಿ ವರಿಷ್ಠರ ಜೊತೆಗೆ ಸುಮಲತಾ ಅವರು ಮಹತ್ವದ ಮಾತುಕತೆಯನ್ನು ನಡೆಸುತ್ತಾರೆ. ಮಂಡ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸುಮಲತಾ. ಅಂಬರೀಶ್ ಅವರು ಹಗ್ಗ ಜಗ್ಗಾಟ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮಂಡ್ಯ ಟಿಕೆಟ್ ಕೈ ತಪ್ಪಿದ್ರೆ ಸುಮಲತಾ ನಡೆ ಏನು ಅನ್ನೋದು ಈಗಿರುವಂತಹ ಕುತೂಹಲ. ಈಗಾಗಲೇ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರನ್ನ ಅಖಾಡಕ್ಕೆ ಇಳಿಸಿ ಆಗಿದೆ. ಇಲ್ಲಿ HD ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಥವಾ ಸಂಸದೆ ಸುಮಲತಾ ಹೆಸರು ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ. ಬಿಜೆಪಿಯ ವರಿಷ್ಠರು ಏನ್ ಮಾಡ್ತಾರೆ? ಬಹುತೇಕ JDSಗೆ ಬಿಟ್ಕೊಡಬಹುದು ಮಂಡ್ಯ ಕ್ಷೇತ್ರವನ್ನ ಅನ್ನುವಂತಹ ಚರ್ಚೆ ದೆಹಲಿಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಒಂದು ವೇಳೆ JDSಗೆ ಮಂಡ್ಯ ಟಿಕೆಟ್ ಫೈನಲ್ ಆದ್ರೆ ಸುಮಲತಾ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. 2019 ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಸ್ವಾಭಿಮಾನದ ಕಹಳೆಯನ್ನ ಊದಿ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಗೆಲುವನ್ನ ದಾಖಲಿಸಿದ್ರು. ಸೋತಲ್ಲಿಯೇ ಗೆಲುವನ್ನು ಹುಡುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಮಂಡ್ಯವನ್ನ ಮತ್ತೆ ವಶಕ್ಕೆ ಪಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿಗಳು ಕಸರತ್ತನ್ನು ಮುಂದುವರೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ ಮಂಡ್ಯ ರಾಜಕಾರಣ. ಒಂದು ಕಡೆ JDS, ಮತ್ತೊಂದು ಕಡೆ ಸುಮಲತಾ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಆಗ್ತಾ ಇದೆ ಮೈತ್ರಿಯ ಅಭ್ಯರ್ಥಿಯ ವಿಚಾರಕ್ಕೆ. ಈ ಬೆನ್ನಲ್ಲೇ ಸುಮಲತಾ ಅವರು ದೆಹಲಿಗೆ ತೆರಳಿರುವಂತಹದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮಂಡ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ್, ನಿನ್ನೆ ಅಷ್ಟೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ನಿನ್ನೆ ದೆಹಲಿಯಲ್ಲಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮಾತುಕತೆಯಲ್ಲಿ ಮಂಡ್ಯವೂ ಕೂಡ ಬಂದಿದೆ. ಮಂಡ್ಯ ನಮಗೆ ಬೇಕು ಅನ್ನುವಂತಹ ಪಟ್ಟನ್ನು ಹೈಕಮಾಂಡ್ ಮುಂದೆನೂ ಕೂಡ ಕುಮಾರಸ್ವಾಮಿ ಅವರು ಇಟ್ಟು ಬಂದಿದ್ದಾರೆ. ಬಹುತೇಕ ಮಂಡ್ಯ JDSಗೆ ಹೋಗುತ್ತೆ ಅನ್ನುವಂಥ ಚರ್ಚೆಗಳು ಎರಡೂ ಪಕ್ಷಗಳ ಅಂಗಳದಲ್ಲಿ ಜೋರಾಗಿ ಕೇಳಿ ಬರ್ತಿದೆ. ಆದರೆ ಸುಮಲತಾ ಅವರು ಮಂಡ್ಯ ನಮಗೆ ಟಿಕೆಟ್ ಕೊಡಬೇಕು ಬಿಜೆಪಿಯಿಂದ ಅನ್ನುವಂಥ ಪಟ್ಟನ್ನು ಕೂಡ ಅವರು ಕೂಡ ಸಡಿಲಿಸ್ತಾ ಇಲ್ಲ. ಹೀಗಾಗಿ ನಿನ್ನೆ ಕುಮಾರಸ್ವಾಮಿ ಅವರನ್ನ ಕರೆದು ಮಾತಾಡಿರುವಂತಹ ಬಿಜೆಪಿ ಹೈಕಮಾಂಡು ಆ ಬೆನ್ನಲ್ಲೇ ಇವತ್ತು ಸುಮಲತಾ ಅವ್ರಿಗೂ ಕೂಡ ಬುಲಾವ್ ಕೊಟ್ಟಿರುವಂಥದ್ದು. ಈಗಾಗಲೇ ಮಧ್ಯಾಹ್ನ 2:30 ಗಂಟೆಯ ಫ್ಲೈಟ್ಗೆ ಸುಮಲತಾ ಅವರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸಂಜೆ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಸುಮಲತಾ ಅವ್ರ ಜೊತೆ ಅವರಿಬ್ಬರು ವರಿಷ್ಠರು ಕೂಡ ಮಾತಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದು ಒಂದು ರೀತಿಯಲ್ಲಿ ನಿರ್ಣಾಯಕ ಹಂತಕ್ಕೆ ಮಂಡ್ಯ ಟಿಕೆಟ್ ಯಾರಿಗೆ, ಮಂಡ್ಯ JDSಗ ಅಥವಾ ಸುಮಲತಾ ಅವ್ರಿಗೆ ಸಿಗುತ್ತಾ ಅನ್ನುವಂತಹ ಒಂದು ವಿಚಾರ ಏನಿದೆ, ಒಂದು ನಿರ್ಣಾಯಕ ಹಂತಕ್ಕೆ ತಗೊಂಡು ಬಂದಿದ್ದಾರೆ ಬಿಜೆಪಿ ಹೈಕಮಾಂಡ್ ಅವರು. ಇಷ್ಟು ದಿನ ವಿಳಂಬ ಮಾಡಿದ್ದಾರೆ, ಆದರೆ ಇವತ್ತು ತೀರ್ಮಾನ ಮಾಡಲೇಬೇಕು ಅನ್ನುವಂತಹದ್ದು ಇವತ್ತು ನಿನ್ನೆ ಎಲ್ಲ ಚರ್ಚೆ ಆಗಿದೆ. ಸುಮಲತಾ ಅವರಿಗೆ ಬಿಜೆಪಿ ಹೈಕಮಾಂಡ್ ಏನು ಭರವಸೆ ಕೊಡುತ್ತೆ, ಯಾವ ರೀತಿ ಮನವೊಲಿಕೆ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಕುತೂಹಲ ಮೂಡಿಸಿದೆ. ಬಹುತೇಕ JDSಗೆ ಮಂಡ್ಯ ಹೋಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲೇ ಸುಮಲತಾ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿಯಿಂದ ಆಗೋದಿಲ್ಲ. ಆದರೆ ಅದರ ಬದಲಾಗಿ ಬೇರೆ ಯಾವ ರಾಜಕೀಯ ಆಫರನ್ನು ಸುಮಲತಾ ಅವ್ರ ಮುಂದೆ ಬಿಜೆಪಿ ಹೈಕಮಾಂಡ್ ನಾಯಕರು ಇಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಆದರೆ ಆ ರಾಜಕೀಯ ಆಫರ್ಗೆ ಸುಮಲತಾ ಅವರು ಒಪ್ಕೊಳ್ತಾರಾ, ಇಲ್ಲ ಅಂದರೆ ಮಂಡ್ಯದಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ನಾನು ಬೇರೆ ಹೆಜ್ಜೆ ಇಡಬೇಕಾಗುತ್ತೆ ಅನ್ನುವಂಥ ಏನಾದರೂ ವಾರ್ನಿಂಗ್ ಹೈಕಮಾಂಡ್ ಮಟ್ಟದಲ್ಲೇ ಕೊಟ್ಬಿಟ್ಟು ಬರ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಆದರೆ ಸುಮಲತಾ ಅವರು ಮಾತ್ರ ತಮ್ಮ ಪಟ್ಟನ್ನು ಸಡಿಲಿಸಬಾರ್ದು ಅನ್ನುವಂಥ ಒಂದು ತೀರ್ಮಾನದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲೇ ಮಂಡ್ಯ ಟಿಕೆಟ್ಗೆ ಸಾಧ್ಯವಾದಷ್ಟು ಪಟ್ಟನ್ನು ಹಿಡಿತಾರೆ. ಒಂದು ವೇಳೆ ಸಿಕ್ಕಲಿಲ್ಲ ಅಂದರೆ ಬೇರೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮಂಡ್ಯ ಅವರ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಅವರು ಮುಂದಿನ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಹೈಕಮಾಂಡ್ನ ಈ ಒಂದು ನಿಲುವು ಏನಿದ್ರೆ JDSಗೆ ಹೋಗಬೇಕು ಮಂಡ್ಯ ಅನ್ನುವಂಥದ್ದು ಬಹುತೇಕ ಸುಮಲತಾ ಅವರು ಒಪ್ಪಲಿಕ್ಕಿಲ್ಲ. ಹಾಗಾಗಿ ಮಾತುಕತೆ ವಿಫಲ ಆಗುತ್ತಾ ಇಲ್ಲ ಯಶಸ್ವಿ ಆಗುತ್ತಾ ಅನ್ನುವಂಥ ಕುತೂಹಲ ಮೂಡಿಸಿದೆ. ಪ್ರೇಮ್, ಮಸೂದ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಬಿಜೆಪಿ ವರಿಷ್ಠರ ನಡೆ ಏನು ಮೈತ್ರಿ ಅಭ್ಯರ್ಥಿಯ ವಿಚಾರಕ್ಕೆ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್. ನಿನ್ನೆ HD ಕುಮಾರಸ್ವಾಮಿ ಅವರು, ಇವತ್ತು ಸುಮಲತಾ ಅಂಬರೀಶ್ ಅವರು ದೆಹಲಿಗೆ ತೆರಳಿದ್ದಾರೆ. ಹಾಗಾದ್ರೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಈಗ ಮಂಡ್ಯದ ಮೈತ್ರಿ ಅಭ್ಯರ್ಥಿಯ ವಿಚಾರದಲ್ಲಿ ನಿರ್ಮಾಣವಾಗಿದೆ. ಇಬ್ಬರ ಹಗ್ಗ ಜಗ್ಗಾಟದಲ್ಲಿ ಬಿಜೆಪಿಯ ವರಿಷ್ಠರು ಯಾವ ಸೂತ್ರವನ್ನ ಅಪ್ಲೈ ಮಾಡ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ಕುತೂಹಲ ಕಾರಣವಾಗ್ತಾ ಇದೆ. ಈಗಾಗಲೇ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಫೈನಲ್ ಮಾಡಿರುವಂತಹದ್ದು ಸ್ಟಾರ್ ಚಂದ್ರು. ಇವರಿಬ್ಬರಲ್ಲಿ ಈಗ ಟಿಕೆಟ್ ಯಾರಿಗೆ ಸಿಗುತ್ತೆ? ಸುಮಲತಾ ಅವರಿಗೆ ಸಿಗುತ್ತಾ ಅಥವಾ JDSಗೆ ಸಿಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಹುತೇಕ JDSಗೆನೆ ಮಂಡ್ಯವನ್ನ ಬಿಟ್ಟುಕೊಡುವ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ JDSಗೆ ಮಂಡ್ಯ ಟಿಕೆಟ್ ಆಗಿದ್ದಾದ್ರೆ ಸುಮಲತಾ ಮುಂದಿನ ನಡೆ ಏನು? ಕಳೆದ ಬಾರಿಯಂತೆ ಮತ್ತೆ ರೆಬಲ್ ಆಗ್ತಾರಾ, ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ? ಕುತೂಹಲ ಕಾರಣ ಆಗ್ತಾ ಇದೆ.